ಆನಂದ ಕಮಲಮ್ಮ ಎಂಬ ರೈತ ದಂಪತಿಗಳಿದ್ದರು. ಅವರಿಗೆ ರಾಮು ಮತ್ತು ರಾಜು ಎನ್ನುವ ಇಬ್ಬರು ಗಂಡು ಮಕ್ಕಳಿದ್ದರು. ಆನಂದ ಕಮಲಮ್ಮ ವ್ಯವಸಾಯ ಮಾಡಿ ಜೀವನ ನಡೆಸುತ್ತಿದ್ದರು. ಭತ್ತದ ಬೆಳೆ ಕಟಾವಾದ ಮೇಲೆ ತರಕಾರಿಯನ್ನು ಬೆಳೆಯುತ್ತಿದ್ದರು. ಮಕ್ಕಳಿಬ್ಬರು ಶಾಲೆಗೆ ಹೋಗುತ್ತಿದ್ದರು. ದೊಡ್ಡ ಮಗ ರಾಮುವಿಗೆ ಶಾಲೆಗೆ ಹೋಗುವುದು ಮತ್ತು ಓದುವುದು ಇಷ್ಟವಿರಲಿಲ್ಲ. ಅವನಿಗೆ ತಂದೆ ತಾಯಿಯ ಜೊತೆಗೆ ಹೊಲಕ್ಕೆ ಹೋಗಿ ಅವರು ಹೇಗೆ ಬೀಜ ಬಿತ್ತುತ್ತಾರೆ, ಹೇಗೆ ತರಕಾರಿ ಬೆಳೆಯುತ್ತಾರೆ ನೋಡುವುದು ಮತ್ತು ಅವರಿಗೆ ಸಹಾಯ ಮಾಡುವುದೆಂದರೆ ಇಷ್ಟ. ಚಿಕ್ಕ ಮಗ ರಾಜುವಿಗೆ ಓದುವುದರಲ್ಲಿ ಎಲ್ಲರಿಗಿಂತ ಮುಂದಿದ್ದ ಮತ್ತು ಬುದ್ಧಿವಂತನಾಗಿದ್ದ. ರಾಜು ಚೆನ್ನಾಗಿ ಕಲಿತು ಮುಂದೆ ಕೃಷಿ ಇಲಾಖೆಯಲ್ಲಿ ಕೆಲಸ ಸಿಕ್ಕಿತು. ಆದರೆ ರಾಮು ಮಾತ್ರ ಶಾಲೆ ಅರ್ಧಕ್ಕೆ ನಿಲ್ಲಿಸಿ ಅಪ್ಪ ಅಮ್ಮನ ಜೊತೆ ಗದ್ದೆ ಕೆಲಸಕ್ಕೆ ಹೋಗುತ್ತಿದ್ದ. ಹೀಗೆ ರಾಮು ಗದ್ದೆ ಕೆಲಸಕ್ಕೆ, ರಾಜು ಚೆನ್ನಾಗಿ ರೆಡಿಯಾಗಿ ಆಫೀಸಿಗೆ ಹೋಗುತ್ತಿದ್ದ. ರಾಜು ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡುವುದರಿಂದ ಅಣ್ಣನಿಗೆ ಬೀಜ ಹಾಕುವುದು ಹೇಗೆ, ಅದನ್ನು ನೋಡಿಕೊಳ್ಳುವುದು ಹೇಗೆ ಎಂದು ಹೇಳುತ್ತಿದ್ದ. ಇದರಿಂದ ರಾಮುವಿಗೆ ಸಿಟ್ಟು ಬಂದು, ನೀನು ನನಗೆ ಹೇಳಿಕೊಡಬೇಕಾಗಿಲ್ಲ ಎಂದು ರಾಜುವಿಗೆ ಬೈಯುತ್ತಿದ್ದ. ಇದರಿಂದ ಅವರಿಬ್ಬರ ನಡುವೆ ಜಗಳ ನಡೆಯುತ್ತಿತ್ತು. ಒಂದು ದಿನ ಎಂದಿನಂತೆ ಅವರ ನಡುವೆ ಜಗಳ ನಡೆಯಿತು. ರಾಮು ತಮ್ಮನಿಗೆ, ನೀನು ಪುಸ್ತಕದಲ್ಲಿ ಓದಿ ತಿಳಿದಿರುವುದು ನನಗೆ ಗದ್ದೆಯಲ್ಲಿ ಕೆಲಸ ಮಾಡಿ ನಿನಗಿಂತ ಚೆನ್ನಾಗಿ ತಿಳಿದಿದೆ ಎನ್ನುತ್ತಾನೆ. ಅಪ್ಪ ಇವರಿಬ್ಬರ ಜಗಳ ನಿಲ್ಲಿಸಲು ಇಬ್ಬರಿಗೂ ಕರೆದು, ನಾನು ಹೇಳಿದಂತೆ ಮಾಡಿದರೆ ಯಾರಿಗೆ ವ್ಯವಸಾಯದ ಬಗ್ಗೆ ತಿಳಿದಿದೆ ಎಂದು ಗೊತ್ತಾಗುತ್ತದೆ ಎನ್ನುತ್ತಾನೆ. ಅವರಿಬ್ಬರೂ ಒಪ್ಪಿಕೊಳ್ಳುತ್ತಾರೆ. ಮರುದಿನ ಇಬ್ಬರು ಹೊಲಕ್ಕೆ ಹೋದರು. ರಾಮುವಿಗೆ ಅಪ್ಪ ಅಮ್ಮನಿಗೆ ಸಹಾಯ ಮಾಡುವಾಗ ಕಲಿತಿದ್ದರಿಂದ ಮಣ್ಣು ಹದ ಮಾಡಿ ಬೀಜ ಬಿತ್ತಿ ಒಳ್ಳೆಯ ಬೆಳೆ ಬೆಳೆದನು. ಆದರೆ ರಾಜುವಿಗೆ ಓದಿ ಮಾತ್ರ ಬೆಳೆಯುವುದೆಂದು ತಿಳಿದಿತ್ತು. ಹೊಲಕ್ಕೆ ಹೋಗಿ ಮಣ್ಣು ಹದ ಮಾಡಿ ಉಳುವುದು, ಬೀಜ ಬಿತ್ತುವುದು ಅವನಿಗೆ ತಿಳಿದಿರಲಿಲ್ಲ. ಹಾಗಾಗಿ ಅವನ ಬೆಳೆ ಚೆನ್ನಾಗಿ ಬರಲಿಲ್ಲ. ಇದರಿಂದ ರಾಜು ನನಗಿಂತ ಅಣ್ಣನಿಗೆ ವ್ಯವಸಾಯದ ಬಗ್ಗೆ ಜಾಸ್ತಿ ತಿಳಿದಿದೆ ಎಂದು ಒಪ್ಪಿಕೊಂಡನು.